ವೀಕ್ಷಕರೇ, ಹೋಪ್ ಕನ್ಸಲ್ಟೆನ್ಸಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಖ್ಯ ಸೊರಬ. ಎಂಬಿಬಿಎಸ್ ಮಾಡಬೇಕು ಅಂತ ಅನೇಕರು ಕನಸು ಕಂಡಿರ್ತಾರೆ. ಆ ಒಂದು ಕನಸಿಗೆ ಸಂಬಂಧಪಟ್ಟಂತೆ ಸಹಕಾರ ಕೊಡೋದಕ್ಕೆ ಅಂತ ಈ ಹೋಪ್ ಕನ್ಸಲ್ಟೆನ್ಸಿ ಮುಂದೆ ಬರ್ತಾ ಇದೆ. ಹಾಗಾದ್ರೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಾವು ಈ ಕಾರ್ಯಕ್ರಮದಲ್ಲಿ ಕೊಡ್ತಾ ಹೋಗ್ತೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಎಂಬಿಬಿಎಸ್ ಬಗ್ಗೆ ತಿಳಿಸ್ಕೊಡ್ತಾರೆ. ಅದೇ ರೀತಿಯಾಗಿ ಎಂಬಿಬಿಎಸ್ ಅಬ್ರಾಡ್ ಅಲ್ಲೇ ಯಾಕೆ, ಅದೆಲ್ಲದ್ರ ಬಗ್ಗೆನೂ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ನಮ್ಮ ಜೊತೆಗೆ ಸ್ವಾತಿ ಅವರಿದ್ದಾರೆ, ಹೋಪ್ ಕನ್ಸಲ್ಟೆನ್ಸಿಯ ಸೀನಿಯರ್ ಕನ್ಸಲ್ಟೆಂಟ್ ಇವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ, ನಮಸ್ತೆ ಮೇಡಮ್. ಈ ಒಂದು ಕಾರ್ಯಕ್ರಮ ಅಂತ ಬಂದಾಗ ಪ್ರತಿಯೊಬ್ರು ಕೂಡ ಎಂಬಿಬಿಎಸ್ ಮಾಡಲೇಬೇಕು ಅಂತ ಕನಸನ್ನ ಇಟ್ಕೊಂಡಿರ್ತಾರಲ್ಲ, ಅವರಿಗೋಸ್ಕರನೇ ಅಂತ ಹೇಳ್ಬೋದು. ಹಾಗಾದ್ರೆ ಎಂಬಿಬಿಎಸ್ ಬಗ್ಗೆ ಏನು ಈ ಹೋಪ್ ಕನ್ಸಲ್ಟೆನ್ಸಿಯಲ್ಲಿ ನೀವು ಹೇಳ್ತೀನಿ ಅಂತ ಹೇಳ್ತಾ ಇದ್ರಿ, ಇದ್ರ ಬಗ್ಗೆ ಜನರಿಗೆ ತಿಳಿಸೋದಾದ್ರೆ ಈ ಹೋಪ್ ಕನ್ಸಲ್ಟೆನ್ಸಿ ಅಂದ್ರೆ ಹೆಂಗೆ, ಎಂಬಿಬಿಎಸ್ ಅಂತ ಬಂದಾಗ ಹೋಪ್ ಕನ್ಸಲ್ಟೆನ್ಸಿ ಬಗ್ಗೆ ಯಾಕೆ ನಾವು ಮಾಹಿತಿ ಕೊಡ್ತೀವಿ, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಹೋಪ್ ಕನ್ಸಲ್ಟೆನ್ಸಿ ಬಂದು ಬ್ಯಾಂಗ್ಳೂರ್ ಬೇಸ್ಡ್ ಕನ್ಸಲ್ಟೆನ್ಸಿ ಆಗಿರುತ್ತೆ. ಹಾಗೂ ಮೈಸೂರಲ್ಲಿ ಕೂಡ ನಮ್ಮದು ಬ್ರಾಂಚಸ್ ಇದೆ, ಮತ್ತು ಬೇರೆ ಸ್ಟೇಟ್ಸಲ್ಲಿ ಕೂಡ ನಮ್ಮ ಬ್ರಾಂಚಸ್ ಇದೆ. ಹಾಗೆ ಇದು 20+ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಹೊಂದಿರುತ್ತೆ. ಬರೀ MBBS ಅಂತ ಅಲ್ಲ, ನಾವು ಎಲ್ಲ ರೀತಿಯ ಬ್ಯಾಚುಲರ್ಸ್ ಪ್ರೋಗ್ರಾಮ್ಸ್ ಆಗಿರಲಿ, ಮಾಸ್ಟರ್ಸ್ ಪ್ರೋಗ್ರಾಮ್ಸ್ ಆಗಿರಲಿ, ಬೇರೆ ಬೇರೆ ಕಂಟ್ರೀಸ್ಗೆ ಕೂಡ ನಾವು ಸ್ಟೂಡೆಂಟ್ಸ್ನ ಕಳಿಸ್ಕೊಡ್ತೀವಿ. ಪ್ರತಿ ವರ್ಷ ಸುಮಾರು 2,000+ ಸ್ಟೂಡೆಂಟ್ಸ್ನ ನಾವು ಕಳಿಸ್ತೀವಿ ಸ್ಟೂಡೆಂಟ್ಸ್ನ. ಸೊ ನಾವು ಎಕ್ಸ್ಕ್ಲೂಸಿವ್ ಆಗಿ ಮೆಡಿಕಲ್ ಅಂತ ನೋಡಿದ್ರೆ, MBBS ಸ್ಟಡಿ ಅಬ್ರಾಡ್ ಅಂತ ನೋಡಿದ್ರೆ ಸುಮಾರು 350+ ಸ್ಟೂಡೆಂಟ್ಸ್ನ ಅಬ್ರಾಡ್ ಸ್ಟಡೀಸ್ಗೆ ಕಳಿಸ್ತೀವಿ. ಕಂಪ್ಲೀಟ್ ಆಗಿ ಹೋಪ್ ಕನ್ಸಲ್ಟೆನ್ಸಿ ಬಂದು ಒಂದು ಸ್ಟಡಿ ಅಬ್ರಾಡ್ ಕನ್ಸಲ್ಟೆನ್ಸಿ. ಫಾರಿನ್ ಸ್ಟೂಡೆಂಟ್ಸ್ಗೆ ಯಾರಿಗೆಲ್ಲ ಡ್ರೀಮ್ ಅನ್ನೋದಿರತ್ತೋ, ಫಾರಿನಲ್ಲಿ ಅವರು ಮಾಸ್ಟರ್ಸ್ ಮಾಡ್ಲಿಕ್ಕಾಗಿರಲಿ, ಬ್ಯಾಚುಲರ್ಸ್ ಮಾಡ್ಲಿಕ್ಕಾಗಿರಲಿ, ಹಾಗೆ MBBS ಮಾಡ್ಲಿಕ್ಕಿರಲಿ, ಓವರ್ ಆಲ್ A to Z ಪ್ರಾಸೆಸ್ ಬಂದು ಹೋಪ್ ಕನ್ಸಲ್ಟೆನ್ಸಿ ಮಾಡಿಕೊಡುತ್ತೆ. ಬಟ್ ಮೇಡಮ್, ಈಗ ಅನೇಕರು ಅನ್ಕೊಂಡಿರ್ತಾರೆ ನಮ್ಮ ದೇಶದಲ್ಲಿ ನಾವು MBBS ಮಾಡಬೇಕು ಅಂತ. ಬಟ್ ಅಬ್ರಾಡ್ ಅಲ್ಲೇ ಯಾಕೆ, ಅಬ್ರಾಡ್ ಅಲ್ಲಿ ಇವಾಗ MBBS ಮಾಡಬೇಕು ಅಂದ್ರೆ ಎಲಿಜಿಬಿಲಿಟಿ ಏನಿರ್ಬೇಕಾಗುತ್ತೆ, ಅದಕ್ಕೆ ಅಂತ ಕ್ರೈಟೇರಿಯಾ ಏನಿರುತ್ತೆ? ನಮ್ಮ ಇಂಡಿಯಾದಲ್ಲಿ ಆಗಿದ್ರೆ ಇವಾಗ ನಮ್ದೇ ಒಂದು ಕಟ್ ಆಫ್ ಮಾರ್ಕ್ಸ್ ಸಿಗಿರುತ್ತೆ. 530 ತಗೊಳ್ತು ನೀಟ್ ಸ್ಕೋರಲ್ಲಿ ಅಂತ ಅಂದ್ರೆ ನಮ್ಗೆ ಇರೋ ಅಂತ ಸೀಟ್ಸ್ ಬಂದು ತುಂಬಾ ಕಮ್ಮಿ ಇರುತ್ತೆ. ನಾವು ಇಂಡಿಯಾದಲ್ಲೇ MBBS ತಗೋಬೇಕು ಅಂದ್ರೆ ಮೋರ್ ದನ್ 500 ಇರಬೇಕು. ಅದೇ ಅಬ್ರಾಡಿಗೆ ಹೋದಾಗ ನಮಗೆ ಕ್ಯಾಟಗರಿ ವೈಸ್ ಅಲ್ಲಿ ಇರುತ್ತೆ. 50% ಆಫ್ ದಿ PUC ಮಾರ್ಕ್ಸ್ ಇರ್ಬೋದು, ಹಾಗೆ 144 ಜನರಲ್ ಸ್ಕೋರ್ ಆಗಿರ್ಬೋದು, OBC ಅವ್ರಿಗೆ 113 ಸ್ಕೋರ್ ಆಗಿರ್ಬೋದು. ಇದು ಜಸ್ಟ್ ಬೇಸಿಕ್ ರಿಕ್ವೈರ್ಮೆಂಟ್ ಆಗಿರುತ್ತೆ. ಹಾಗಂತೇನಿಲ್ಲದೆ ಜಸ್ಟ್ ನೀಟ್ ಕ್ಲಿಯರ್ ಆಗಿದ್ರು ಕೂಡ ಯೂನಿವರ್ಸಿಟೀಸ್ ಅಕ್ಸೆಪ್ಟ್ ಮಾಡುತ್ತೆ. ಅಬ್ರಾಡ್ ಅಂತ ಕಂಟ್ರಿದಲ್ಲಿ ಅಲ್ಲಿ ಕಟ್ ಆಫ್ ಅಂತ ಏನಿರಲ್ಲ, ನಾರ್ಮಲ್ ಫಿಕ್ಸೆಡ್ ಕ್ರೈಟೀರಿಯಾಸ್ ಇರುತ್ತೆ ಅಬ್ರಾಡ್ ಅಲ್ಲಿ. ಸೊ ಹಾಗಾಗಿ ನಾವು ಅಬ್ರಾಡಿಗೆ ಸಜೆಸ್ಟ್ ಮಾಡ್ತಿದ್ದೀವಿ. ಸ್ವಾತಿ ಮೇಡಮ್, ಇನ್ನು ಇದ್ರ ಬಗ್ಗೆನೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಅಂತೇಳಿ ನಮ್ಮ ಜೊತೆಗೆ ಝೂಮ್ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರೊಫೆಸರ್ ಮಿಸ್ಟರ್ ಆಸಿಮ್ ಶರ್ಮಾ, ಹೆಡ್ ಆಫ್ ಇಂಟರ್ನ್ಯಾಷನಲ್ ಎಜುಕೇಶನ್ ಸೆಲ್ ಎಟ್ ಪ್ರೋಗ್ರೆಸ್ ಮೆಡಿಕಲ್ ಯೂನಿವರ್ಸಿಟಿ, ಅರ್ಮೇನಿಯಾ. ಇವರು ಜಾಯ್ನ್ ಆಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಸರ್ ನಾವು ವೆಲ್ಕಮ್ ಮಾಡ್ಕೊಳ್ಳೋಣ. ಮತ್ತೊಬ್ರು ಮಿಸ್ಟರ್ ಅರ್ಸೆನ್, ಹೆಡ್ ಆಫ್ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್. ಸರ್, ವೆಲ್ಕಮ್ ಟು ದಿ ಶೋ. ಮೊದಲನೇದಾಗಿ ಅನೇಕರಿಗೆ ಡೌಟ್ಸ್ ಇರುತ್ತೆ, MBBS ಅಂತ ಬಂದಾಗ ಮಾಡೋದಕ್ಕೆ 5.5 ವರ್ಷ ಬೇಕು, ಹಾಗೆ ಫಾರಿನ್ ಅಲ್ಲಿ ಹೋಗಿ ಮಾಡಬೇಕು ಅಂದ್ರೆ ಎಷ್ಟೆಲ್ಲ ಕಷ್ಟ ಸವಾಲುಗಳು ಇದ್ದೇ ಇರುತ್ತೆ ಅಂತ. ಹಾಗಾಗಿ ಆಸಿಮ್ ಸರ್ಗೆ ಮೊದಲನೇದಾಗಿ ನಾನು ಕ್ವಶನ್ ಅನ್ನ ಕೇಳ್ತಾ ಹೋಗ್ತೀನಿ. ಆಸಿಮ್ ಶರ್ಮಾ ಸರ್, ವೆಲ್ಕಮ್ ಟು ದಿ ಶೋ. ಮೊದಲನೇದಾಗಿ ಸರ್, ಈಗ ಥ್ಯಾಂಕ್ ಯು ಸೋ ಮಚ್. ಕ್ಯಾನ್ ಯು ಎಕ್ಸ್ಪ್ಲೇನ್ ವೈ ಅರ್ಮೇನಿಯಾ ಅಂತ, ಅಂದ್ರೆ ಪ್ರೋಗ್ರೆಸ್ ಮೆಡಿಕಲ್ ಯೂನಿವರ್ಸಿಟಿ ಸರ್, ಅರ್ಮೇನಿಯಾನ ಯಾಕೆ ಚೂಸ್ ಮಾಡ್ಕೋಬೇಕು, ಅಲ್ಲೇ ಯಾಕೆ ಹೋಗಿ ಎಜುಕೇಶನ್ ಮಾಡಬೇಕು, MBBS ಅಲ್ಲೇ ಯಾಕೆ ಓದ್ಬೇಕು ಅಂತ? First of all, I'll say about Armenia. Armenia is the first Christian country of the world, and it is situated in Central Asia. It was a part of Soviet Union, and as compared to India and Armenia, the cultural differences are not there. First of all thing. And second thing is, the homely environment what the student gets here. Almost more than 380 students are studying currently in this Progress Medical University, Gyumri, Armenia. And they get Indian food is easily available for them. The Indian restaurants out in the city, and they have a hostel with the Indian food which is available. And the quality of education is as per the level of Indian National Medical Council of India. Okay. Please continue, sir. Sir, please continue. Yeah, sure. And moreover, sitting as an Indian, as a head of international student cell, so Indian students will not face any problem. I'm always there, available for the students 24/7, whatever they need, and making them
friendly environment for them once they come here to Armenia, Gumri Progress Medical University, that, they should not feel homesickness, and they should not miss India. We celebrate all the festivals from Diwali, Holi, Eid, Christmas. All the festivals are being celebrated in this university. Personally taking care of the students, like, if they have any problem, medical problems or some other problems which they face. Because what happens generally when the student comes to some other country, the first thing is he feels the homesickness, then he faces the food problem, which is not he will not face in Armenia and in Progress Medical University, being an Indian sitting here as a head of International Student Cell Department. And the quality of education, the teachers which we have, Mr. Arson is also there in this show. The quality of education is up to the mark of Indian National Medical Council, and the teaching medium, the most important thing, is in English. It's not in any Armenian language. From first year to sixth year, the student will be taught in English. The university has its own hospital of 250 bed hospital, and the students, the clinical exposure, they get it from the second year itself. They don't need to wait for the third year or fourth year or the final year. From the second year, the clinical exposure in this university, the medical students gets it, which is very important. Theoretical plus practical, which Progress believes in that. Theory and practical should go hand in hand. Not like, first theory for 3 years and then practical. No, in Progress Medical University, I can assure you out, from the second year, the students are started giving the exposure of the hospital, which is for any medical student, which is much more important. Anyhow, because the aim is to reach the hospital, to work in a hospital and to become a doctor. So we start making them, we prepare them from the second year itself. Okay, sir, wait a And minute. the second part, the food. Okay, Yeah, okay, please. sir, wait a minute. Sir, Arsen, sir, how do universities helps students for screening test after MBBS, sir? Hello, dear. First of all, let me introduce, I am Arsen Agabekyan, head department of the microbiology, virology, and immunology. Regarding to how we help students, first of all, we have time by time lecturers from India who give lectures regarding to gynecology, internal medicine, surgery. Of course, we exchange information between them, and I get familiar with those tests, sample tests, how they look like. And of course, time by time, we represent these tests, try to practice by them with our students. In that way, secondly, topics that we are discussing are corresponding to the European educational standards. That's why I don't see any problem regarding to this, and students are, due to this fact also, are more motivated. They are more willing to study. That helps them to be more concentrated, and things like that. But main focus, of course, we put on all the subjects that are included in that exam tests. That's why, first of all, the importance is to give them main basic knowledge about it. After, again, as I told you, time by time, we are practicing because we have information about what are those exams looks like, how they are passing out, and so on and so forth. We have some sample tests by which students get acquainted and have even trials with those tests, sample tests. I hope this way we help. Okay, okay. Thank you, Arsen, sir. ಒಂದು ಬ್ರೇಕ್ ತಗೊಂಡ್ಬಿಡೋಣ. ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ MBBS ಬಗ್ಗೆ, ಅದೇ ರೀತಿಯಾಗಿ MBBS ನ ಈ ಹೋಪ್ ಕನ್ಸಲ್ಟೆನ್ಸಿ ಬಗ್ಗೆ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ವಿಶ್ವದಲ್ಲೇ ಮೊದಲ ಬಾರಿಗೆ ಕ್ವಾಲಿಟಿ ಮಸಾಲ ತಂದಿದೆ ರೈಸ್ ಸಾಂಬಾರ್ ಪೌಡರ್ ಮತ್ತು ಇಡ್ಲಿ ಸಾಂಬಾರ್ ಪೌಡರ್. ಕ್ವಾಲಿಟಿಲಾಗ್ಲಿ ರುಚಿಲಾಗ್ಲಿ ಕಾಂಪ್ರಮೈಸೇ ಇಲ್ಲ. ಕ್ವಾಲಿಟಿ ಮಸಾಲ, ಪ್ರತಿ ಚಿಟಿಕೆಯಲ್ಲೂ ಪರಿಶುದ್ಧತೆ.
ಹಿಂದಿನ ಕಾಲದ ಮಾತೇ ಬೇರೆಯಾಗಿತ್ತು. ಆದ್ರೆ ಇಂದಿನ ಯುಗದಲ್ಲಿ ಪ್ರದೂಷಣೆ ಹಾಗೂ ಅಶುದ್ಧ ನೀರು ನ್ಯೂಸ್ ಇನ್ ಗೋಲ್ಡ್ ಹರ್ಬಲ್ ಹೇರ್ ಆಯಿಲ್ ಆಳದವರೆಗೆ ಹೋಗಿ ಕೂದಲುದುರುವಿಕೆ ತಡೆದು ಹೊಸ ಕೂದಲು ಮೂಡಿ ಬರಲು ನೆರವಾಗುತ್ತೆ. ನ್ಯೂಸ್ ಇನ್ ಗೋಲ್ಡ್ ಹರ್ಬಲ್ ಹೇರ್ ಆಯಿಲ್. ಕೂಡಲೇ ಪರಿಣಾಮ ಗಳಿಸಿ. ಪುಳಿಯೋಗರೆ ಪುಳಿಯೋಗರೆ ಪುಳಿಯೋಗರೆ. ವಾಟ್ ಅ ಫ್ಯಾಂಟಾಸ್ಟಿಕ್ ಪುಳಿಯೋಗರೆ. ಈ ಫ್ಯಾಂಟಾಸ್ಟಿಕ್ ಪುಳಿಯೋಗರೆನ ನೀವೇ ತಯಾರಿಸಬಹುದು. ಹೇಗೆ? ಆಚಿ ಪುಳಿಯೋಗರೆ ಪೌಡರ್ ನಿಂದ. ಈ ಪೌಡರ್ ಅನ್ನು ಬಿಸಿಯಾದ ಆಯಿಲ್ ನಲ್ಲಿ ಹಾಕಿ ಅನ್ನವನ್ನು ಬೆರೆಸಿದ್ರೆ 10 ನಿಮಿಷದಲ್ಲಿ ಫ್ಯಾಂಟಾಸ್ಟಿಕ್ ಪುಳಿಯೋಗರೆ ರೆಡಿ. ಆಚಿ ಪುಳಿಯೋಗರೆ ಪೌಡರ್. ಹೋಪ್ ಕನ್ಸಲ್ಟೆನ್ಸಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಅಂತ ಮಿಸ್ಟರ್ ಜೊಹ್ರಾಬ್, ಹೆಡ್ ಆಫ್ ಕ್ವಾಲಿಟಿ ಸೆಕ್ಯೂರಿಟಿ ಹಾಸ್ಟೆಲ್ ಅಂಡ್ ಫುಡ್ ಇನ್ ಅಬ್ರಾಡ್, ಇವ್ರು ಜಾಯ್ನ್ ಆಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವ್ರು ಜಾಯ್ನ್ ಆಗ್ತಾರೆ. ಅವ್ರ ಜೊತೆಗೆ ನಾವು ಮಾತನಾಡಿಸ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ಮತ್ತೊಂದು ಡೌಟ್ ಇದೆ, ಸ್ವಾತಿ ಅವ್ರ ಜೊತೆನೆ ಕೇಳಿ ಅದನ್ನು ಕೂಡ ಬಗೆಹರಿಸ್ಕೊಂಡು ಬಿಡೋಣ. ಅದೇ ರೀತಿಯಾಗಿ ಈಗ ಈ MBBS ಕನ್ಸಲ್ಟೆನ್ಸಿ ಅಂತ ಬಂದಾಗ, ಹೋಪ್ ಕನ್ಸಲ್ಟೆನ್ಸಿ ಅಂತ ಬಂದಾಗ ಬೇರೆ ಕನ್ಸಲ್ಟೆನ್ಸಿನೂ ಕೂಡ ಇರ್ತವೆ. ಬೇರೆಯವ್ರಿಗಿಂತ ಇದು ಯಾಕೆ ವಿಭಿನ್ನ, ಏನ್ ಸ್ಪೆಷಲ್ ಅಂತ ಸ್ವಾತಿ ಅವರೇ? ಇವಾಗ ನಾವು ನೋಡಿರ್ಬೋದು, ಪ್ರೋಗ್ರೆಸ್ ಯೂನಿವರ್ಸಿಟಿ ಅವರು ನಮಗೆ ಕನೆಕ್ಟ್ ಆಗಿದ್ರು. ಯುರೋಪ್ ಸ್ಟಡೀಸ್ ಅಂತ ಬಂದಾಗ, ಅಬ್ರಾಡ್ ಸ್ಟಡೀಸ್ ಅಂತ ಬಂದಾಗ ನಮಗೆ ಫಿನಾನ್ಷಿಯಲ್ ಕ್ರೈಟೀರಿಯಾಸ್ ಬರುತ್ತೆ. ನಮ್ಗೆ ಇಲ್ಲಿ ಇಂಡಿಯನ್ ಯೂನಿವರ್ಸಿಟೀಸಿಗೂ ಬೇರೆ ಕಂಟ್ರೀಸ್ ಅಲ್ಲಿ ಓದುವಂಥ ಯೂನಿವರ್ಸಿಟೀಸ್ಗೂ ಫಿನಾನ್ಷಿಯಲ್ ಕ್ರೈಟೀರಿಯಾ ಅನ್ನೋದಿರುತ್ತೆ. ಸೊ ಕೆಲವರು ಅಫೋರ್ಡ್ ಮಾಡ್ಬೋದು, ಕೆಲವೊಬ್ರು ಅಫೋರ್ಡ್ ಮಾಡದೇ ಇರೋಂಥವ್ರು ಇರ್ತಾರೆ. ನಿಮಗೆ ಅಬ್ರಾಡ್ ಸ್ಟಡೀಸ್ ಅಲ್ಲಿ 25 ರಿಂದ 35 ಅಪ್ರಾಕ್ಸಿಮೇಟ್ ಆಗಿ ಚಾರ್ಜಸ್ ಆಗುತ್ತೆ. ಬಟ್ ಈ ಪ್ರೋಗ್ರೆಸ್ ಯೂನಿವರ್ಸಿಟಿಯಲ್ಲಿ ನಿಮ್ಗೆ 25 ಲಕ್ಷ ತನಕ ಟ್ಯೂಷನ್ ಫೀಸು ಅಫೋರ್ಡಬಲ್ ಇರುತ್ತೆ 6 ಇಯರ್ಸಿಗೆ. ಸೊ ನಾವು ಇಂಡಿಯನ್ ಯೂನಿವರ್ಸಿಟಿ ಕಂಪೇರ್ ಮಾಡಿದ್ರೆ ನಾವು ಅಲ್ಲಿ ಎಜುಕೇಶನ್ ಮುಗಿಸ್ಕೊಂಡು ಬರ್ಬೋದು. ಅಂಡ್ ರಿಕ್ವೈರ್ಮೆಂಟ್ ಅನ್ನೋದು ಏನೂ ಇರೋದಿಲ್ಲ. ನಮ್ಮ ಕನ್ಸಲ್ಟೆನ್ಸಿಯಲ್ಲಿ ಏನು ನಾವು ಪ್ರಾಸೆಸ್ ಮಾಡ್ಬೋದು ಅವರಿಗೆ, ನಾನು ಬೇರೆ ಕನ್ಸಲ್ಟೆನ್ಸಿ ಬಗ್ಗೆ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಬಟ್ ನಮ್ದ್ರಲ್ಲಿ ನಾವೇನು ಪ್ರಾಸೆಸ್ ಮಾಡ್ತೀವಿ ಅಂತ ಅಂದ್ರೆ 50,000 ಇನಿಷಿಯಲ್ ಆಗಿ ಪೇ ಮಾಡಿದ್ರೆ ಅವರಿಗೆ ಫಸ್ಟ್ ಅಡ್ಮಿಷನ್ಗೆ ಅಪ್ಲೈ ಮಾಡಿಕೊಂಡು ಅಡ್ಮಿಷನ್ ಆದ ನಂತರ ವೀಸಾ ಪ್ರಾಸೆಸ್ ಮಾಡ್ಕೊಳ್ಳೋ ಅಂತ ಆಪ್ಷನ್ಸ್ ಅವರಿಗಿರುತ್ತೆ. ವೀಸಾ ಪ್ರಾಸೆಸ್ ಮಾಡಿದ ನಂತರ ಈಗ ಟ್ಯೂಷನ್ ಫೀಸ್ ಹೇಗೆ ಪೇ ಮಾಡೋದು ಅನ್ನೋದಿರುತ್ತೆ. ಸೊ ಕೆಲವರು ಅಫೋರ್ಡಬಲ್ ಇರೋ ಅಂತವರು ಒಂದೇ ಸ್ಟ್ರೆಚ್ ಅಲ್ಲಿ ಪೇ ಮಾಡ್ಕೊಳ್ಳೋ ಅಂತ ಆಪ್ಷನ್ ಇರುತ್ತೆ. ಬಟ್ ಕೆಲವೊಂದು ಸ್ಯಾಲರೈಸ್ಡ್ ಆಗಿರೋ ಅಂತ ಪೇರೆಂಟ್ಸ್ ಆಗಿರ್ಬೋದು, ಅವ್ರಿಗೆ ಮಂತ್ಲಿ ಇನ್ಕಮ್ 40,000 to 50,000 ಬರೋಂಥವ್ರಾಗಿರ್ಲಿ, ಮಂತ್ಲಿ ಇನ್ಕಮ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಆಪ್ಷನ್ಸ್ ನಾವು ಕೊಡಿಸ್ತೀವಿ. ಯಾಕಂದ್ರೆ ನಮಗೆ ಯೂನಿವರ್ಸಿಟೀಸ್ ಬಂದು ಟೈಅಪ್ ಆಗಿರ್ತವೆ. ಯೂನಿವರ್ಸಿಟೀಸ್ ಕಡೆಯಿಂದ ನಮಗೆ ಕ್ರೆಡಿಟ್ ಸಿಸ್ಟಮ್ ಅಂತ ಇರುತ್ತೆ. ಅಂದ್ರೆ ನಾವು ಎಷ್ಟು ಜನ ಸ್ಟೂಡೆಂಟ್ಸ್ನ ನಾವು ಕಳಿಸ್ತೀವೋ ಅವ್ರ ಮೇಲೆ ನಮಗೆ ಕ್ರೆಡಿಟ್ ಇರುವಂಥದ್ದು ಇರುತ್ತೆ. ಸೊ ನಮಗೆ ಅವರು ಫಸ್ಟೇ ಇನ್ಫಾರ್ಮ್ ಮಾಡಿದ್ರೆ, ನನಗೆ ಒಂದು ಸ್ಲಾಟಲ್ಲಿ ನನಗೆ ಇಷ್ಟು ಅಮೌಂಟು ನಂಗೆ ಪೇ ಮಾಡೋಕ್ಕಾಗಲ್ಲ, ನನಗೆ EMI ಆಪ್ಷನ್ ಥರ ಬೇಕು, ಇಲ್ಲ ಇನ್ಸ್ಟಾಲ್ಮೆಂಟ್ ಆಪ್ಷನ್ನಲ್ಲಿ ಬೇಕು ಅಂತ ಹೇಳಿದಾಗ ನಾವು ಯೂನಿವರ್ಸಿಟಿ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಅವರಿಗೆ ಇನ್ಸ್ಟಾಲ್ಮೆಂಟಲ್ಲಾಗಿರಲಿ EMI ಸಿಸ್ಟಮಲ್ಲಾಗಿರಲಿ ನಾವು ಅವ್ರಿಗೆ ಹೇಗೆ ಬೇಕೋ ಫಿನಾನ್ಷಿಯಲ್ ಸ್ಟೆಬಿಲಿಟಿನ ನಾವು ಅವರಿಗೆ ಹೆಲ್ಪ್ ಮಾಡಿಕೊಡ್ತೀವಿ. ಬಟ್ ಆನ್ ಪ್ರಯಾರಿಟಿ ನಮ್ಗೆ ಯಾವುದೇ ಆಪ್ಷನ್ಸ್ ಇದ್ರೂ ಕೂಡ ನಾವು ಅವ್ರಿಗೆ ತಿಳಿಸ್ಕೊಡ್ತೀವಿ. ಸೊ ಇದೇ ಮೇಜರ್ ಹೆಲ್ಪ್ನ ನಾವು ಅವ್ರಿಗೆ ಮಾಡ್ಕೊಡಕ್ಕಾಗುತ್ತೆ. ಸ್ವಾತಿ ಅವರೇ, ಅದೇ ರೀತಿಯಾಗಿ ನಾವು ಜೊಹ್ರಾಬ್ ಸರ್ ಅವ್ರನ್ನ ಕನೆಕ್ಟ್ ಮಾಡ್ತಾ ಇದ್ವಿ, ಸ್ವಲ್ಪ ಟೈಮ್ ಆಗುತ್ತಂತೆ ಕನೆಕ್ಟ್ ಆಗ್ತಾ ಇಲ್ಲ. ಹಾಗಾಗಿ ಬಜೆಟ್ ಬಗ್ಗೆ ಹೇಳೋದಾದ್ರೆ, ಯಾಕೆಂದ್ರೆ ಇಲ್ಲಿ ಸ್ಟಡಿ ಮಾಡ್ತಾ ಇರೋರಿಗೆ ಒಂದು ಬಜೆಟ್ ಬಗ್ಗೆ ಒಂದು ಐಡಿಯಾ ಇರುತ್ತೆ, ಬಟ್ ಅಬ್ರಾಡ್ ಅಲ್ಲಿ ಹೋಗ್ಬೇಕು ಅಂದ್ರೆ ಐಡಿಯಾ ಇರಲ್ಲ. ಹಾಗಾಗಿ ಸೊ ಇವಾಗ ನಮ್ ಇಂಡಿಯನ್ ಯೂನಿವರ್ಸಿಟೀಸ್ ಅಂತ ತಗೊಂಡಾಗ ನಮ್ಗೆ ಮಿನಿಮಮ್ ಅಂದ್ರೆ 1,10,000 ಸೀಟ್ಸ್ ಮಾತ್ರ ಇರುತ್ತೆ ಇಂಡಿಯಾದಲ್ಲಿ. ಸೊ ನಾವು ಬೇರೆ ಕಂಟ್ರೀಸ್ಗೆ ನಾವು ಏನಕ್ಕೆ ಆಪ್ಷನ್ಸ್ ಕೊಡ್ತಾ ಇದ್ದೀವಿ ಮತ್ತು ಅದರದ್ದು ಬಜೆಟ್ ಏನಕ್ಕೆ ಮೇನ್ ಪ್ರಯಾರಿಟಿ ಆಗ್ತಿದೆ ಅಂದರೆ, ನಮ್ಮ ಇಂಡಿಯಾದಲ್ಲಿ ಬಂದು 1 ವರ್ಷಕ್ಕೆ ಮಿನಿಮಮ್ ಅಂದರೂ 20 ಲಕ್ಷ ಸ್ಟೂಡೆಂಟ್ಸು ಔಟ್ಕಮ್ ಆಗ್ತಿರ್ತಾರೆ. ಬಟ್ ಇರೋದೇ 1 ಲಕ್ಷ ಚಿಲ್ಲರೆ ಸೀಟ್ಗಳು ಅಂದಾಗ ಮತ್ತು ಬೇರೆಯವ್ರ ಎಲಿಜಿಬಿಲಿಟಿ ತೊಗೊಂಡಿರೋ ಅಂಥವ್ರು ಅವರು ಬೇರೆ ಬೇರೆ ಆಪ್ಷನ್ಸ್ನ ಹುಡುಕ್ತಾ ಹೋಗ್ತಾರೆ. ಕೆಲವರು ಲಾಂಗ್ ಟರ್ಮ್ ಆಗಿರಲಿ, ಕೆಲವರು ಬೇರೆ ಪ್ರೋಗ್ರಾಮ್ಸ್ ಆಗಿರಲಿ, ಈ ಥರ ಒಂದು ರಿಕ್ವೈರ್ಮೆಂಟ್ಸ್ನ ಹುಡ್ಕೊಂಡು ಹೋಗಿ MBBS ಓದಬೇಕು ಅನ್ನೋದು ಅವರಿಗೆ ಡ್ರೀಮ್ ಅಲ್ಲೇ ಉಳಿಯುತ್ತೆ. ಹಾಗಾಗಿ ಮಿನಿಮಲ್ ಬಜೆಟ್ ಅಲ್ಲಿ ಅಂದ್ರೆ ಒಂದು 25 ಲಕ್ಷದಿಂದ 35 ಲಕ್ಷ ತನಕ, ಇನ್ಕ್ಲೂಡಿಂಗ್ 6 years ಆಫ್ ಎಜುಕೇಶನ್, ಅದರಲ್ಲಿ ಕ್ಲಿನಿಕಲ್ ರೊಟೇಷನ್ ಸಹ ಮುಗಿಸ್ಕೊಂಡು ಅವರು ಬರ್ಬೋದು. ಅಂಡ್ ಇನ್ಸ್ಟಾಲ್ಮೆಂಟ್, ನಾನು ಪ್ರೀವಿಯಸ್ ಆಗಿ ಹೇಳ್ದಂಗೆ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ಸ್ ಅಲ್ಲಿ ಅವರು ಹೇಗೆ ತಗೊಳ್ತಿದ್ರು, ಹೇಗೆ ನಾವು ಅದನ್ನ ಅವರಿಗೆ ಸಪೋರ್ಟ್ ಮಾಡ್ತೀವಿ ಅನ್ನೋದ್ರ ಮೂಲಕ ನಾವು ಫಿನಾನ್ಷಿಯಲ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಅದೇ ರೀತಿಯಾಗಿ ಈಗ ಅಬ್ರಾಡ್ಗೆ ಹೋಗ್ತಾರೆ, ಜಾಯಿನ್ ಆಗ್ತಾರೆ ಅಂದ್ರೆ ಒಂದಷ್ಟು ಫುಡ್ ಬಗ್ಗೆ ಮತ್ತೆ ಸೆಕ್ಯೂರಿಟಿ ಬಗ್ಗೆ
ಇನ್ನು ಕಲ್ಚರ್ ಬಗ್ಗೆ, ಭಾಷೆ ಬಗ್ಗೆ, ಅದೆಲ್ಲದ್ರ ಬಗ್ಗೆ ಕೂಡ ಗೊಂದಲ ಇರುತ್ತೆ. ಸೊ ಇವಾಗ ಪೇರೆಂಟ್ಸ್ ಮೇನ್ ಆಗಿ ಪೇರೆಂಟ್ಸ್ ಏನ್ ಮಾಡ್ತಾರೆ, ಫಾರಿನ್ ಅಲ್ಲಿ ಹೋಗಿ ಹೇಗೆ ಕಳಿಸಿ ಅವ್ರನ್ನ ಓದಿಸೋದು, ಅವ್ರಿಗೆ ಸೇಫ್ಟಿ ಏನಿರುತ್ತೆ, ಸೆಕ್ಯೂರಿಟಿ ಏನಿರುತ್ತೆ, ಮತ್ತೆ ಫುಡ್ ಕಲ್ಚರ್ಸ್ ಹೇಗಿರುತ್ತೆ ಅಂದ್ರೆ ಸೇಫ್ಟಿ ಸೆಕ್ಯೂರಿಟಿ ಬಗ್ಗೆ ನಮ್ಮಲ್ಲಿ ಕಾಂಪ್ರಮೈಸ್ ಇಲ್ಲ. ಯಾಕೆ ಅಂತ ಅಂದ್ರೆ ಇವಾಗ ಸ್ಟೂಡೆಂಟ್ಸ್ ಬಂದು 18+ ಇಯರ್ಸ್ ಆಗಿರ್ತಾರೆ. ಅವರ ಒಂದು ಸೆಕೆಂಡ್ PUC ಮುಗಿಸ್ಕೊಂಡು ಅವ್ರು ಹೋಗೋದಕ್ಕೆ ಎಲಿಜಿಬಲ್ ಪಡೆದಿರ್ತಾರೆ ಹೊತ್ತು. ಬಟ್ ಬೇರೆ ಕಂಟ್ರಿಯಲ್ಲಿ ಅವ್ರು ಹೋಗ್ಬಿಟ್ಟು ಸಸ್ಟೈನ್ ಆಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಮ್ಮದೇ ಅಂತಹ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ ಯೂನಿವರ್ಸಿಟಿ ಜೊತೆ. ನಮ್ಮ ಒಂದು ಪರ್ಮಿಷನ್ ಇಲ್ಲದೆ, ಪೇರೆಂಟ್ಸ್ ಅಥವಾ ಗಾರ್ಡಿಯನ್ಸ್ ಪರ್ಮಿಷನ್ ಇಲ್ಲದೆ ಅವ್ರು ಎಲ್ಲೂ ಆಚೆ ಕಳ್ಸೋದಕ್ಕೆ ಬರೋದಿಲ್ಲ. ಸೊ ಸೆಕ್ಯೂರಿಟಿ ವೈಸ್ 100% ಅಶ್ಯೂರೆನ್ಸ್ ಕೊಡ್ಬೋದು. ಅಂಡ್ ಫುಡ್ ಬಂದು ಇಂಡಿಯನ್ ಫುಡ್ಸ್ ಅವೈಲೇಬಲ್ ಇದೆ. ನಾರ್ತ್ ಇಂಡಿಯನ್ ಫುಡ್ಸ್ ಆಗಿದ್ರು ಸರಿ, ಸೌತ್ ಇಂಡಿಯನ್ ಫುಡ್ಸ್ ಆಗಿದ್ರು ಸರಿ, ಅವ್ರಿಗೆ ಯಾವ ತರ ರಿಕ್ವೈರ್ಮೆಂಟ್ ಬೇಕೋ ಆ ತರ ಇದೆ. ಅಂಡ್ ಮೋರ್ ಓವರ್ ನಮ್ಮ ಒಬ್ಬ ರೆಪ್ರೆಸೆಂಟೇಟಿವ್ಸ್ ಯಾವಾಗಲೂ ಯೂನಿವರ್ಸಿಟೀಸ್ ಅಲ್ಲಿ ಇರ್ತಾರೆ. ನಮಗೆ ಇಲ್ಲಿ 2 ತರ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ಒಂದು ಕಂಟ್ರಿ ವೈಸ್ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ, ಇನ್ನೊಂದು ಯೂನಿವರ್ಸಿಟಿ ವೈಸ್ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ಕಂಟ್ರಿ ವೈಸ್ ಅಂದಾಗ ಸ್ಟೂಡೆಂಟ್ಸ್ ಅವ್ರನ್ನ ಪಿಕಪ್ ಮಾಡಿಕೊಂಡು ರೆಸ್ಪೆಕ್ಟಿವ್ ಯೂನಿವರ್ಸಿಟೀಸ್ಗೆ ಡ್ರಾಪ್ ಮಾಡ್ತಾರೆ. ಅದಾದ ನಂತರ ಅಲ್ಲಿನ ಯೂನಿವರ್ಸಿಟಿ ರೆಪ್ರೆಸೆಂಟೇಟಿವ್ಸ್ ಅವ್ರದ್ದೊಂದು ಕಾಲೇಜ್ ಎನ್ರೋಲ್ಮೆಂಟ್ ಆಗಿರ್ಬೋದು, ಅವ್ರದ್ದೊಂದು ಅಕಾಮಿಡೇಷನ್ ಸ್ಪೇಸಸ್ ಆಗಿರ್ಬೋದು, ಅದನ್ನ ಅಲೋಕೇಟ್ ಮಾಡಿ ಇಂಡಿವಿಜುವಲ್ ಕೇರ್ನ ತಗೊಳ್ತಾರೆ. ಸೊ ಸೇಫ್ಟಿ ಸೆಕ್ಯೂರಿಟಿ ಬಗ್ಗೆ ಆಗಿರಲಿ, ಫುಡ್ಡಿನ ಬಗ್ಗೆ ಆಗಿರಲಿ, ಪೇರೆಂಟ್ಸ್ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋ ನೆಸೆಸರಿ ಇರೋದಿಲ್ಲ. ಸೊ ಅದೇ ರೀತಿಯಾಗಿ ಜೋಹ್ರಾಬ್ ಸರ್ ಇದ್ದಾರೆ, ಕನೆಕ್ಟೆಡ್ ಆಗಿದ್ದಾರೆ, ಅವ್ರನ್ನ ಮಾತನಾಡ್ತಾ ಹೋಗೋಣ. ಮಿಸ್ಟರ್ ಜೋಹ್ರಾಬ್ ಸರ್, ವೆಲ್ಕಮ್ ಟು ದಿ ಶೋ. Hello, thank you very much. Hello, everyone. Hi, I sir. work in a previous university as a director of quality assurance and international cooperation. In general, Armenia is a small monoethnic country where locals love to say guest is from the god, where assault is something unheard, pickpocket do not exist. Armenia is generally considered as a safe country with low crime rate. It ranks high in global safety and security indices, with many reporting feeling safe walking alone at night. Armenians are recognized as some of the most hospitable in the world, and the country is believed to be one of the safest in the world in every sense of the term. Campus life in Armenia is very peaceful and reassuring for students. Due to Armenian culture, students can expect to feel welcome and free to dedicate themselves to their study programs. Contemporary medical education is globally acknowledged as one of the best in the region and wider in Europe. An overview of medical education and medical program in Armenia. Medical education in Armenia should be noted has its root deep into the centuries. It has absorbed its experience of many generations dating back to the adoption of Christianity in 301 in Armenia, where under monasteries the first hospital were opened and the first university from 12th century where medical studies were offered. Medical degrees obtained in Armenia are recognized all over the world by such organizations as are WHO, General Medical Council of UK, the International Medical Education Directory, etc. Graduates from Armenian medical universities are becoming inventors in their field: MRI machine, PET scan, modern plastic surgery, and so on. Have built their impressive reputation, putting Armenia on the map of medical innovations and century. Currently, it is considered as a hub for medical research and development. Professorship of universities is ranked among best in the region, with numerous scientific publications and rewards on local and international level, and continuously having their contribution to medical science development all over the world. Medical students to study in Armenia do not necessarily should not know the Armenian local language, because medical studies is in English language and last 6 years exclusively taught
starting undergraduate degree level courses that lead to master's degree in medicine upon graduation. The program is designed in a way where during the first 3 years, students cover the preclinical studies, which involve fundamental studies of biology, human anatomy, medical physics, bioorganic chemistry, histology, cytology, psychology, medical psychology. The other 3 years are most focused on correlating these fundamental theoretical studies into their application in practice and knowledge and skills enhancement with internship and clinical practice. The director of clinic is the father of our university. Students work with affiliated hospital, medical centers, or clinic as part of their internships. More specifically, students will have professional training on assistant of therapeutic and surgical care, nursing, therapy, surgery, obstetrics and gynecology, emergency, and first aid among the at least 700 hours during Okay. the 6-year program. Okay. ಅರ್ಜುನ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ರೀತಿಯಾಗಿ ಅಸೀಮ್ ಶರ್ಮಾ ಸರ್ ಜಾಯ್ನ್ ಆಗಿದ್ರು. ಅವ್ರಿಗೆ ಮತ್ತೊಂದು ಕ್ವಶನ್ ನಾನು ಕೇಳ್ತಾ ಹೋಗ್ತೀನಿ. ಏನಪ್ಪಾ ಅಂದ್ರೆ ಈ ಒಂದು MBBS ಕನ್ಸಲ್ಟೆನ್ಸಿ ಬಗ್ಗೆ ಸಾಕಷ್ಟು ಕ್ವಶನ್ಸ್ ಇರುತ್ತೆ ಜನರಿಗೆ. ಬಟ್ ಸರ್ ಇಲ್ಲಿ ಸರ್ ಕೇಳಿಸ್ತಾ ಇದೆಯಾ ಸರ್? Hello? Can you come again, please? Sir, can you explain about food and security and culture, language about abroad university for MBBS education? Yes, I can. When it comes to abroad education, many people think, it is abroad, we will not get the food. I'm living in Armenia from past 10 years, and Indian food starting only, I said, is very easily available. The hostel is an Indian hostel, and we take care of that hostel, and there's Indian food available, especially South Indian, because majority of the students in Progress Medical University are from South India. We have biryani, we have rasam, rice, we have idli, dosa, sambar. Everything is easily available. The student gets 3-time meal, and as far as the security part, I say Armenia is one of the safest country in the world. Students can Google, and even you can Google. It comes in the 10 safest countries of the world. It is in the list of 10 countries. And moreover, here, even a woman can walk around at 11 o'clock, go to the supermarket and come back. It's a very laid back country, Armenia, and it's a European culture. People, they want to enjoy life, and they say, let us enjoy and let you also enjoy this life. So I would say Armenia is one of the safest country. Crime rate is hardly here in Armenia, and the food I have already informed. And the hostel, it's a separate boys and girls hostel. The security measures are on the high priority by us, because since I'm an Indian, I know what Indian students are looking for, what Indian parents want. And the hostel is compulsory for the students. We have a homely, friendly environment here. They can play badminton, they can play basketball, and we have a cricket tournament also here in the university. The university has its own ground, and last month only we had the cricket tournament. And generally we make sure that the student is comfortable here. He doesn't miss the country or his family. So our main aim is to make that student comfortable in the country, and he enjoys. Their safety is our own first priority, because the safety is the one most thing that everyone should focus. So my first priority is the safety of the students who are coming, 18-year-old kid coming here. So they should get easily the food available. They get the taste of their own food, like South Indian food, idli, dosa, sambar, biryani. And the second is, they should have a homely environment, playgrounds to play, and they should have some Indian person to take care of them, whom they can speak if they have any problem. And generally, I check the quality of education of the students, whether they're getting the better education or not. We have Indian professors. They come here and teach for the preparation of foreign medical graduate exam, which is mandatory for the Indians to go back and give the exam. So we have Indian professors also in the university. We have extra classes for them. Asim sir. Okay. Thank you so much, Asim Sharma sir. ಎಸ್, 3 ಜನ ಅತಿಥಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಮಾಹಿತಿಗಳನ್ನ ತಿಳಿಸ್ಕೊಟ್ರು. ನಮ್ಮ ಜೊತೆಗೆ ಸ್ವಾತಿ ಅವರು ಕೂಡ ಇದ್ರು. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ?
ಸ್ಟಡಿ ಅಬ್ರಾಡ್ MBBS ಬಂದು ಒಂದು ಒಳ್ಳೆ ಆಪ್ಷನ್ ಆಗಿದೆ ಸ್ಟೂಡೆಂಟ್ಸ್ಗೆ. ಯಾರಿಗೆ MBBS ಫುಲ್ಫಿಲ್ ಮಾಡಬೇಕು ಅಂತ ಇರ್ತಾರೋ, ಈಗ ಇಲ್ಲಿ ರ್ಯಾಂಕಿಂಗ್ ಕಮ್ಮಿ ಪಡೆದು ಕೂಡ ಲಾಂಗ್ ಟರ್ಮ್ ಕೋರ್ಸ್ಗೆ ಹೋಗದೆ ಅವರ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕಾಗದೆ, ಬಿಕಾಸ್ ಲಾಂಗ್ ಟರ್ಮ್ ಕೋರ್ಸ್ ಅನ್ನೋದು ಬಂದು ಅವರು 1 ವರ್ಷದಲ್ಲಿ ತಗೊಂಡೆ ಸರಿ, ಅದು ಮತ್ತೆ 2 to 3 ಇಯರ್ಸಿಗೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಿದ್ರೆ ಟೈಮ್ ಕೂಡ ವೇಸ್ಟ್ ಆಗುತ್ತೆ. ಸೊ ಸ್ಪೆಷಲಿ ವಿತ್ ಇವಾಗ ಅರ್ಮೇನಿಯಾ ಅಂತ ಬಂದು ಈಗ ಸ್ಟೂಡೆಂಟ್ ಡೆಸ್ಟಿನೇಷನ್ ಆಗಿದೆ. ಇವಾಗ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ನಮ್ಮ ಕರ್ನಾಟಕದಿಂದ ತುಂಬಾ ಸ್ಟೂಡೆಂಟ್ಸ್ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಈಗ ಏನ್ ಪ್ರೊಫೆಸರ್ಸ್ ಮಾತಾಡಿದ್ರು ಪ್ರೋಗ್ರೆಸಿವ್ ಮೆಡಿಕಲ್ ಯೂನಿವರ್ಸಿಟಿಯಿಂದ, ಒಂದು ಫಿನಾನ್ಷಿಯಲ್ಸ್ ಪ್ಲಾನ್ ಆಗಿರಲಿ, ಅವರ ಒಂದು ಟೀಚಿಂಗ್ ಆಗಿರಲಿ ಕ್ಲೀನ್ ಆಗಿ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ. ಸೊ ಅವರು ಕರೆಕ್ಟ್ ಆಗಿ ಅದನ್ನ ಫಾಲೋ ಮಾಡ್ಕೊಂಡು ಬಂದ್ರೆ ಈವನ್ 6th ಇಯರ್ ಟ್ಯೂಷನ್ ಫೀಸ್ ಕೂಡ ವೇವ್ ಆಫ್ ಆಗುತ್ತೆ. ಅದು ನಮ್ಮ ಹೋಪ್ ಕನ್ಸಲ್ಟೆನ್ಸಿ ವತಿಯಿಂದ. ಸೊ ಓವರ್ ಆಲ್ ಆಗಿ ಅವರು ಏನೇ ಪ್ರಾಸೆಸ್ ಆಗಿರಲಿ ನಮ್ಮ ಕಡೆಯಿಂದ ಸ್ಟಾರ್ಟ್ ಮಾಡೋದು ಅಂದ್ರೆ ನಾಟ್ ಇವನ್ ವಿತ್ MBBS ಎಲ್ಲ ಕಂಟ್ರೀಸ್ಗೂ ಕೂಡ ನಾವು ಪ್ರೊಸೆಸ್ ಮಾಡ್ತೀವಿ. ಓಕೆ, ಸ್ವಾತಿ ಅವರ ಹೋಪ್ ಕನ್ಸಲ್ಟೆನ್ಸಿ ಬಗ್ಗೆ ನೀವು ಕೂಡ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ನೀವು ಕೂಡ ಹೋಪ್ ಕನ್ಸಲ್ಟೆನ್ಸಿ ಬಗ್ಗೆ ಮಾಹಿತಿ ತಿಳ್ಕೊಳ್ಬೇಕು ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಕರೆ ಮಾಡಿ ತಿಳ್ಕೊಳ್ಬಹುದು. ನೀವು ಕೂಡ ಹೋಪ್ ಕನ್ಸಲ್ಟೆನ್ಸಿಗೆ ಜಾಯ್ನ್ ಆಗಿ MBBS ಮಾಡಬೇಕು ಅನ್ನುವಂಥ ಕನಸನ್ನ ನನಸು ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಹೋಪ್ ಕನ್ಸಲ್ಟೆನ್ಸಿ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ನೋಡ್ತಾ ಇರಿ TV5 ಕನ್ನಡ, ಇದು ವಾಸ್ತವದ ಪ್ರತಿರೂಪ.